ಸಿಎಂ ಸಿದ್ದರಾಮಯ್ಯ ಮಂಡಿಸಿದಂತಹ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಆದ್ಯತೆಯ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರುಗಳು ಮುಗಿಬೀಳ್ತಾ ಇದ್ದಾರೆ. ಇದು ಮುಸ್ಲಿಮರಿಂದ ಮುಸ್ಲಿಮರಿಗಾಗಿರುವಂತಹ ಬಜೆಟ್. ಇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ಲ, ಇದು ಒಂದೇ ಸಮುದಾಯದ ಬಜೆಟ್ ಅಂತ ಹೇಳಿ, ಇದು ಹಲಾಲ್ ಬಜೆಟ್ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವಾಡಿದ್ದಾರೆ. ನಿನ್ನೆಯ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಆದ್ಯತೆ ಕೊಟ್ಟಂತಹ ವಿಚಾರವನ್ನು ಖಂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. KITB ಜಾಗದಾಗ ಅಂದರೆ ಇದ್ರಾಗ ಮಾಫಿಯಾ ಶುರು ಆಗ್ತವೆ. ಇನ್ನು 20% ಅಂದ್ರೆ ಮಾಡಲ್ಲ, ಇವ್ರು ತೊಗೊಂಡು ಬೇರೆದವ್ರು ಕೊಡೋದು. ಆಮೇಲೆ KITB ಒಳಗೆ 20% ಎಲ್ಲಿದ್ರಿ? ಇದು ದೇಶದ ಯಾವ ರಾಜ್ಯದಾಗೂ ಇಲ್ಲ. ನಾನು ಎಲ್ಲ ರಾಜ್ಯಕ್ಕೆ ಹೋಗಿನಿ ದೇಶದ. ಕಳೆದ 7 ವರ್ಷದಾಗಂತೂ ಎಲ್ಲ ರಾಜ್ಯಗಳಿಗೆ ಬಿಟ್ಟುಕೊಟ್ಟಿನಿ. ಎಲ್ಲಿಯೂ ಲ್ಯಾಂಡ್ ಅಲೋಕೇಶನ್ದಾಗ, ಇಂಡಸ್ಟ್ರಿ ಲ್ಯಾಂಡ್ ಅಲೋಕೇಶನ್ದೊಳಗೆ 20% ಮೀಸಲು ಎಲ್ಲೂ ಇಲ್ಲ. ಅಲ್ಪಸಂಖ್ಯಾತರ ಸಂಸ್ಕೃತಿ ಚಟುವಟಿಕೆಗಳಿಗೆ 50 ಲಕ್ಷ. ಬೇರೆದವ್ರ ಸಂಸ್ಕೃತಿ ಇಲ್ಲ. ಯಾವ ಸಂಸ್ಕೃತಿ ಮಾಡೋರು ನೀವು? ಇಲ್ಲೇ ಯಾವ ಸಂಸ್ಕೃತಿ ಮಾಡೋರು? ಬ್ರದರ್ ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿನ ಇದು? ಕುಕ್ಕರ್ ಬಾಂಬ್ ಅಲ್ಲ ಬ್ರದರ್ ಅವರು ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿ ಥರ ಕೊಟ್ಟಿದ್ದೀರ. ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಪ್ರದೇಶಗಳಲ್ಲಿ ITI ಕಾಲೇಜು ಈಗ ಸಪೋರ್ಟ್ ನಾವು ಮಾಡ್ತಾಯಿದ್ವಿ. ITI ಇದಕ್ಕೆ ಸಪೋರ್ಟ್ ನಾವು ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರದಿಂದ. ಯಾಕೆ SC ST OBC ಇದ್ದಲ್ಲಿ ಯಾಕೆ ಮಾಡೋದಿಲ್ಲ? ಆಮೇಲಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಮಾಫಿ, ಬಾಕಿಯವ್ರಿಗೆ ಯಾಕಿಲ್ಲ?